ಸರ್ ನಮಸ್ಕಾರ. ನಮ್ಮ ಬನ್ನೂರಿನಲ್ಲಿ ಬಸವೇಶ್ವರ ಸರ್ಕಲ್ ಅಂದರೆ ತುಂಬಾ ಫೇಮಸ್ ಆಗಿರುವಂಥದ್ದು. ತಾವು ಕೂಡ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀರಾ. ಎಷ್ಟು ವರ್ಷದಿಂದ ತಾವು ಮಾಡ್ತಾಯಿದ್ದೀರಾ? ಹಾಂ ಹಾಂ, ಹೌದೌದಾ. ಮತ್ತು ಎಷ್ಟು ಜನ ಇದ್ದಾರೆ ನಿಮ್ಮ ತಂಡ? 30 ಸೀಟ್ ಇದ್ದೀರಾ. ನಿನ್ನೆ ರಾತ್ರಿ ಪ್ರತಿಷ್ಠಾಪನೆ ಮಾಡಿದ್ದು. ಗಣಪತಿ ಎಲ್ಲಿಂದ ತಂದ್ರಿ? ಮಂಡ್ಯದಿಂದ 18 ಕಿಲೋಮೀಟರ್. ಹಾಂ ಹಾಂ, ಓಕೆ ಓಕೆ. ನಮ್ಮ ಮಂಡ್ಯ ಹೆಮ್ಮೆಯ ಮಂಡ್ಯ ಗಣಪತಿ. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಮಾಮೂಲಿ ನೈವೇದ್ಯದಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ. ಬೆಳಗ್ಗೆ ಮಾಮೂಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ತಿರ್ಗಾ ಬಿಟ್ಟು ಮಂಗಳವಾರ ತಿರ್ಗಾ ಆರ್ಕೆಸ್ಟ್ರಾ ಇದೆ. ಹಾಂ ಹಾಂ, ರಸಮಂಜರಿ ಕಾರ್ಯಕ್ರಮ. ಹಾಂ, ಮತ್ತು ಅದು ನಾಳೆ ಡಿಜೆ ಪ್ರಯುಕ್ತ ಗಣಪತಿ ಸಂತಮಣದಿಂದ ಚಾಮುಂಡಿ ಮೆರವಣಿಗೆಯಾಗಿ ಬೀಡು ನಡೀತಾರೆ. ಹೌದು. ಮತ್ತು ಇನ್ನೇನೇನು ವಿಶೇಷವಾಗಿ ಯಾರು ಬರುವಂಥದ್ದು ಗಣ್ಯಾತಿ ಗಣ್ಯರು? ಓಕೆ. ಹಾಗಾಗಿ ಇವತ್ತು ಏನೇನು ಕಾರ್ಯಕ್ರಮ ಇದೆಯಾ? ಇವತ್ತೇನಿಲ್ಲ ಸದ್ಯಕ್ಕೆ. ಹಾಂ, ಓಕೆ ಓಕೆ. ಮತ್ತು ಗಣಪತಿ ವಿಶೇಷವಾಗಿ ತಾವು ಇಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಇಟ್ಟಿರುವಂಥದ್ದು. ಜೊತೆಗೇನು ಅಂತಂದರೆ ಒಂದಷ್ಟು ಯುವಕರು ಇವತ್ತು ಧಾರ್ಮಿಕ ಭಾವನೆಗೆ ಭಾರಿ ಒತ್ತು ಕೊಡುವಂಥ ದಿನಗಳು ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ನಮ್ಮ ಕೋಡಿಯವರಾಗಿರ್ಬೋದು, ಮತ್ತು ಏನು ಹೇಳ್ತೀರಾ ಕೋಡಿಯವರೇ? ಏನಂತ ಯೂತ್ಗಳಿಗೆ ಮುಂದಕ್ಕೆ ಮಾಡ್ಕೋಬೇಕು. ಹೌದು 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 ಹೌದು. ಅದು ನಮ್ಮ ಹಿಂದೂ ಜಾಗೃತಿನ ಕಾಪಾಡಬೇಕು ಅಂತ ಹೇಳ್ತೀವಿ. ಎಸ್, ಥ್ಯಾಂಕ್ ಯು. ನೋಡಿ, ಅವ್ರು ಹೇಳಿದ್ರು ಒಂದು ಕೋಡಿಯವರು, ಅವ್ರು ಚಿಕ್ಕ ಹುಡುಗರು, ಆಗ ನಾವು ಕೂಡ ಅವ್ರ ಜೊತೆಲಿ ಗಣಪತಿ ಕೂರಿಸ್ತಾ ಇದ್ವಿ. ನಿಜವೂ ಇವತ್ತು ಇಡೀ ಪ್ರಪಂಚಾದ್ಯಂತ ಗಣಪತಿನ ಕೂರಿಸುವಂಥದ್ದು ಮತ್ತು ನಮ್ಮ ಇಡೀ ದೇಶದಲ್ಲಿ ಗಣಪತಿನ ಕೂರಿಸುವಂಥದ್ದು. ಬನ್ನೂರಿನ ಬಸವೇಶ್ವರ ಸರ್ಕಲಲ್ಲಿ ಒಂದಷ್ಟು 30 ಜನ ತಂಡ ಇದ್ದಾರೆ. ಅವರು ಅನ್ನದಾನ ಮಾಡ್ತಾರೆ. ಮತ್ತು ಇದೊಂದೇ ಅಂತಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು, ವರ್ಷದ ಎಲ್ಲ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ಉದಾಹರಣೆಗೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾರೆ ಇವರು. ತುಂಬ ಖುಷಿ ಆಗುತ್ತೆ. ಮತ್ತು ಇಲ್ಲೊಂದು ಒಳ್ಳೆ ಟೀಮ್ ಇದೆ. ಏನು ಆಟೋ ಗೆಳೆಯರ ಬಳಗ ಇರ್ಬೋದು, ಮತ್ತು ಇಲ್ಲಿ ಯಾರೆಲ್ಲ ವರ್ತಕ ಸಂಘದವ್ರು ಇರ್ಬೋದು, ಎಲ್ಲ ಕೂಡ ಅವರು ಸಪೋರ್ಟ್ ಮಾಡ್ತಾರೆ. ಮತ್ತು ಏನು ಇವತ್ತು ವರ್ಷಪೂರ್ತಿ ಇರುವಂಥ ಕಾರ್ಯಕ್ರಮಗಳನ್ನ ತುಂಬ ಆಯೋಜನೆ ಮಾಡುವಂಥ ಒಂದು ಹೆಗ್ಗಳಿಕೆ ಈ ಒಂದು ತಮ್ಮ ತಂಡದ ಹೆಸರೇನ ಇಟ್ಟಿದ್ದೀರಾ? ಬಸವೇಶ್ವರ ಗೆಳೆಯರ ಬಳಗ. ನಿಜ, ಏಕೆಂದರೆ ಈ ಒಂದು ಬನ್ನೂರಿನ ಒಂದು ಸಂತೆಮಾಳ. ಓಕೆ. ಹಾಂ, ಪರ ಮಾಡಿ. ಓಕೆ. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಾಸೋಹನ ಮಾಡುವಂಥ ನಮ್ಮ ಹೆಮ್ಮೆಯ ರೈತರ ಮಕ್ಕಳು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ ಏನಿದೆ ಅದು ಭಾರಿ ಒಂದು ಪ್ರಸಿದ್ಧವಾಗಿರುವಂಥದ್ದು. ರೈತರ ಒಂದು ಮಕ್ಕಳು ಏನು ಇವತ್ತು ದಾಸೋಹನ ವ್ಯವಸ್ಥೆ ಮಾಡ್ತಾರೆ ಅಂದರೆ ಲಕ್ಷಾಂತರ ಜನಕ್ಕೆ ಊಟದ ವ್ಯವಸ್ಥೆ ಮಾಡುವಂಥದ್ದು. ನಮ್ಮ ಹೆಮ್ಮೆಯ ಕರ್ನಾಟಕ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ದಾಸೋಹಗಳನ್ನ ಮಾಡಲ್ಲ ಅಂತ ಕೂಡ ನಮ್ಗೆ ಗೊತ್ತಿದೆ. ಹಾಗಾಗಿ ಒಳ್ಳೆಯದಾಗಲಿ, ಇವರ ಎಲ್ಲ ಕಾರ್ಯಗಳು ಒಳ್ಳೆಯದಾಗಲಿ. ಮತ್ತು ದಯವಿಟ್ಟು ಇವರಿಗೆ ಸೇವಾದಾರರು ಇವರಿಗೆ ಸ್ಪಂದಿಸ್ಬೇಕು ತಾವು ದಯವಿಟ್ಟು. ಯಾಕೆಂದರೆ ಸೇವಾದಾರರು ನೀವು ಸ್ಪಂದಿಸಿದ್ರೆ ಇಂಥ ಯುವಕರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಹಾಗಾಗಿ ಸೇವಾದಾರರು ದಯವಿಟ್ಟು ಇವ್ರ ಜೊತೆಗೆ ಮುಂದೆ ಬಂದರೆ ಅನುಕೂಲ ಆಗುತ್ತೆ. ನಾವು ಕೂಡ ಒಂದು ಸಣ್ಣ ಮಾಧ್ಯಮದವರು ಅವ್ರಿಗೆ ಪ್ರಚಾರ ಮಾಡಿರುವಂಥ ಒಂದು ಶ್ಲಾಘನೀಯ ಕೆಲಸ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೂಡ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.